ಇವಾಗ ತಾನೇ ಜಸ್ಟ್ ಟೀ ಆಯಿತು. ಟೀ ಕುಡ್ಬಿಟ್ಟು ಇವತ್ತು ಒಳ್ಳೆ ಬ್ಯೂಟಿಫುಲ್ ಆಗಿರೋ, ಒಳ್ಳೆ ಟೇಸ್ಟಿ ಆಗಿರೋ, ಯಮ್ಮಿ ಆಗಿರೋ ಒಂದು ಪುಲಾವ್ ಮಾಡಬೇಕು ಅಂತ, ಟೇಸ್ಟಿ ಆ್ಯಂಡ್ ಯಮ್ಮಿ ಆಗಿರೋ ಒಂದು ಪುಲಾವ್ ಮಾಡಬೇಕು ಅಂತ. ಅದಕ್ಕೆ ತರಕಾರಿ ಎಲ್ಲ ಇವಾಗ ನಾನು ರೆಡಿ ಮಾಡ್ಕೊಳ್ಬೇಕು. ಹೆವಿ ಚಳಿ ಇದೆ ನೋಡಿ, ವಿಂಡೋ ಕ್ಲೋಸ್ ಮಾಡಿ ನಿಮ್ಗೆ ತೋರಿಸ್ತೀನಿ. ತರಕಾರಿನ ಎಲ್ಲ ಇವಾಗ ನಾನು ರೆಡಿ ಮಾಡ್ಕೊಳ್ತೀನಿ. ಫಸ್ಟು ಪುದೀನ ಬಿಡಿಸ್ಬೇಕು, ಬೀನ್ಸು, ಕ್ಯಾರೆಟು, ನವಿಲುಕೋಸು ಏನೇನಿದೆಯೋ ನೀಟಾಗೆಲ್ಲ ಚಾಪ್ ಮಾಡಿ ಇಟ್ಕೊಂಡು ಇವತ್ತು ಫಟಾಫಟ್ ಅಂತ ಯಮ್ಮಿ ಆಗಿರೋ ಒಂದು ರೈಸ್ ಬಾತ್ ಮಾಡೋದು ಅಷ್ಟೇ ಮಧ್ಯಾಹ್ನಕ್ಕೆ. ಆಮೇಲೆ ಸಾಯಂಕಾಲಕ್ಕೆ ನೋಡ್ಕೊಳ್ಳೋಣ ಏನು ಅಂತ. ನಿನ್ನೆ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋಗಿದ್ವಿ, ಜಯನಗರ 4th ಬ್ಲಾಕ್ಗೆ. ಸೊ ಮತ್ತೆ ಸ್ವೆಟರ್ ನಾನು ಎಕ್ಸ್ಚೇಂಜ್ ಮಾಡಿಕೊಂಡು ಈ ಸ್ವೆಟರ್ನ ತೊಗೊಂಬಂದೆ. ಈ ಸ್ವೆಟರ್ ಜೊತೆಗೆ ಮತ್ತೆ ಇನ್ನೊಂದು ಸ್ವೆಟರ್ ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಮಾತ್ರ. ತುಂಬ ಏನದು ಹೆಣಿತಾರಲ್ಲ ನಿಟ್ಟಿಂಗು, ತುಂಬ ಚೆನ್ನಾಗಿದೆ. ಮತ್ತು ನಿಟ್ಟಿಂಗ್ದು ಏನು ಉಲ್ಲನ್ ಇದೆ, ಉಲ್ಲನ್ ಕೂಡ ಅಷ್ಟೇ ತುಂಬ ಒಂದು ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ ಸಿಕ್ಕಾಬಡೆ ಮಾತ್ರ ಚೆನ್ನಾಗಿದೆ. ಕಲರು ನನಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಪರ್ಫೆಕ್ಟ್ ಒಂದು ಫಿಟ್ಟಿಂಗ್ ಕೂಡ ಇದೆ. ಆಮೇಲೆ ಇವಾಗ ಅಷ್ಟು ಮಾಡಿಬಿಟ್ಟು ಆಮೇಲೆ ನೆನ್ನೆ ಹೋಗಿದ್ವಾ, ಆಮೇಲೆ ಸಾಯಂಕಾಲ ಬರ್ತಾ ಅಲ್ಲೇ ನಮ್ಮ ಮನೆ ಹತ್ರನೇ ದಾವಣಗೆರೆ ಮಿರ್ಚಿ ಮಂಡಕ್ಕಿ ಶಾಪ್ ಇತ್ತು. ದಾವಣಗೆರೆ ಕಡೆಯವ್ರದ್ದು ದಾವಣಗೆರೆ ಮಿರ್ಚಿ ಮಂಡಕ್ಕಿ ಶಾಪು. ಯಪ್ಪ ಯಮ್ಮಿ ಆಗಿರೋ ಸ್ನ್ಯಾಕ್ಸು. ಸಾಯಂಕಾಲ 5-6 ಗಂಟೆನಲ್ಲಿ ಏನೇನು ತಿಂದ್ವಿ, ಧಾರವಾಡ ನರ್ಗೀಸು, ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬೋಂಡ, ಮೆಣಸಿನ್ಕಾಯಿ ಬಜ್ಜಿ ಅದು, ಆಮೇಲೆ ಇನ್ನೊಂದೇನು ಕ್ಯಾಪ್ಸಿಕಮ್ ಮಸಾಲ, ಆಮೇಲೆ ಮತ್ತಿನ್ನೊಂದೇನು ಮತ್ತೇನೋ ಮಸಾಲ ವಡಾನೋ ಏನೋ, ಇಷ್ಟು ಐಟಮ್ ತಿಂದಿದ್ದು. ತುಂಬ ಅಂದರೆ ತುಂಬ. ನರ್ಗೀಸ್ ಅಂತೂ ಒಂದು ಪ್ಲೇಟ್ ಕೊಟ್ಟಿದ್ದೇನೆ, ತುಂಬ ಜಾಸ್ತಿ ಇತ್ತು. ಇಬ್ರು ನಾನು ನಮ್ಮ ಮನೆಯವ್ರು ತಿಂದ್ವಿ. ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ನರ್ಗಿಸನ್ನು. ಕ್ವಾಂಟಿಟಿ ಚೆನ್ನಾಗಿತ್ತು, ಟೇಸ್ಟು ಯಮ್ಮಿ ಆಗಿತ್ತು. ಅದ್ರ ಜೊತೆಗೆ ಫಿಲ್ಟರ್ ಕಾಫಿ ಕೂಡ ಕುಡಿದು ಸ್ವೆಟರ್ನ ಎಕ್ಸ್ಚೇಂಜ್ ಮಾಡಿಕೊಂಡು ನಾವು ಬಂದ್ವಿ ಅಂತ ಹೇಳ್ತೀನಿ. ಈಗ ಪಲಾವ್ಗೆ ಫಟಾಫಟ್ ಅಂತ ರೆಡಿ ಮಾಡ್ತೀನಿ. ನೋಡಿ, ನಮ್ಮ ಈಶಾನಿನ ದಿನ ಬೆಳಗ್ಗೆ ಒಂದು ಸಾರಿನಾರು ಎದ್ದ ತಕ್ಷಣ ಅವಳನ್ನ ಈ ಥರ ಮುದ್ದು ಮಾಡಬೇಕು, ಎತ್ಕೊಂಡು ಓಡಾಡಬೇಕು. ಅವಳಿಗೆ ನಾವಿಬ್ಬರು, ನಾನು ನಮ್ಮ ಯಜಮಾನ್ರು ಅಂದರೆ ತುಂಬ ತುಂಬ ಇಷ್ಟ. ನಮ್ಮಿಬ್ಬರನ್ನು ಬಿಟ್ಟಿರಲ್ಲ ಅವಳು. ಒಬ್ಬರು ಮನೆಯಲ್ಲಿ ಏನಾದರೂ ಹೊರಗಡೆ ಹೋದ್ರೂ ಅವಳಿಗೆ ತುಂಬಾ ಡೋರ್ ಹತ್ರ ಕೂತ್ಕೊಂಡು ನೋಡ್ತಾ ಇರ್ತಾಳೆ, ದಿವಾನ ಹತ್ರ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾಳೆ. ನಾನಿಲ್ಲ ಅಂದರೂ ಅಷ್ಟೇ, ನಮ್ಮ ಮನೆಯವರಿಲ್ಲ ಅಂದರೂ ಅಷ್ಟೇ. ಹೀಗೆ ಅವಳಿಗೆ ತುಂಬ ನಮ್ಮ ಜೊತೆ ಅಟ್ಯಾಚ್ಮೆಂಟ್ ಇದೆ. ಮತ್ತು ಅವಳನ್ನ ಮಲ್ಕೊಳ್ಳೋದು ನನ್ನ ಜೊತೆಯಲ್ಲೇ, ಬೆಡ್ರೂಮಲ್ಲೇ ನನ್ನ ಜೊತೆನೇ ಮಲ್ಕೊಳ್ತಾಳೆ. ಕೇಜಲ್ಲಿ ಅವಳನ್ನ ನಾವು ಈಗ ಪ್ರಾಕ್ಟೀಸ್ ಇಲ್ಲ ಅವಳಿಗೆ, ಕೇಜಲ್ಲಿ ಅವಳು ಇರೋದೇ ಇಲ್ಲ. ತುಂಬ ರೇರು, 1 ಅವರ್ ಇರ್ತಾಳೆ, ಇದ್ದರೆ ಅಷ್ಟೇ. ಅಂದರೆ ಮನೆ ಒರೆಸ್ಬೇಕಾದ್ರೆ, ಏನಾದರೂ ಪೂಜೆ ಮಾಡಬೇಕಾದ್ರೆ, ದೊಡ್ಡ ಹಬ್ಬ ಮಾಡಬೇಕಾದ್ರೆ 1 ಅವರ್ ಮಾತ್ರ, 1-2 ಅವರ್ ಕೇಜಲ್ಲಿ ಅವಳನ್ನ ಮಲಗಿಸ್ತೀವಿ ಅಷ್ಟೇ. ಅವಳಿಗೆಲ್ಲ ಊಟ ಎಲ್ಲ ಆ ಥರ ಎಲ್ಲ ಕೊಟ್ಬಿಟ್ಟು ವಾಕಿಂಗ್ ಎಲ್ಲ ಮಾಡಿಸಿ, ಮತ್ತು ಆದಷ್ಟು ನಾವು ಏನಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಅವಳ ಆರೋಗ್ಯ ಮತ್ತು ವೆದರು, ಕ್ಲೈಮೇಟು ನೋಡಿಕೊಂಡು ಅವಳನ್ನ ನಾವು ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಅಂದರೆ ತುಂಬ ದೂರ ಎಲ್ಲ ಹೋಗೋ ಕಡೆ ಇಲ್ಲ, ಒಂದು 4-5 ಕಿಲೋಮೀಟರು, ಒಂದು 6-7 ಕಿಲೋಮೀಟರು ಆ ಥರ. ಆಮೇಲೆ ವೆದರು ತುಂಬ ಬಿಸಿನೂ ಇರಬಾರ್ದು ಕ್ಲೈಮೇಟು. ಅಂದರೆ ಸಮ್ಮರ್ ಜಾಸ್ತಿ ಇದ್ದಾಗ್ಲೂ ಕರ್ಕೊಂಡು ಹೋಗಲ್ಲ, ವಿಂಟರ್ ಜಾಸ್ತಿ ಮಳೆ ಆ ಥರ ಇದ್ದಾಗೂ ಕರ್ಕೊಂಡು ಹೋಗಲ್ಲ. ಅದು ಸೆನ್ಸಿಟಿವ್ ಬ್ರೀಡ್ ಅಲ್ವಾ, ಹಾಗಾಗಿನೇ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ತೀವಿ. ನಾನು ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ. ಪುಲಾವ್ ಮಾಡೋದು ನಾನು ಎಷ್ಟೋ ಸಾರಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಕೂಡ ಅಂತ ಹೇಳ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಪುಲಾವ್ ಮಾಡ್ತಾರೆ ಅಂತ ಹೇಳ್ತೀನಿ. ನಾನು ಸಿಂಪಲ್ಲಾಗಿ ಎಲ್ಲ ತರಕಾರಿಗಳ್ನ ಹಾಕಿ, ಆಮೇಲೆ ಸ್ವಲ್ಪ ಮೊಸರು, ಆಮೇಲೆ ಪುದೀನ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ ಪೇಸ್ಟು ಇದೆಲ್ಲನೂ ಹಾಕಿದ್ರೆ ತುಂಬ ತುಂಬ ಯಮ್ಮಿ ಟೇಸ್ಟ್ ಕೊಡುತ್ತೆ. ಚಕ್ಕೆ, ಲವಂಗ, ಡ್ರೈ ಮಸಾಲ, ಆಮೇಲೆ ಇನ್ನೊಂದು ಮಸಾಲ ಪೌಡ್ರ್ ಬರುತ್ತೆ, ಪಲಾವ್ ಮಸಾಲ ರೆಡಿಮೇಡ್ ಪೌಡ್ರ್. ಇವತ್ತು ರೆಡಿಮೇಡ್ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ಡ್ರೈ ಮಸಾಲಗಳ್ನ ಕೂಡ
ನಾನು ಇವತ್ತು ಸೇರಿಸ್ತಾ ಇದ್ದೀನಿ. ಟೊಮೊಟೊ 2 ಹುಳಿ ಟೊಮೊಟೊ ಮತ್ತು ಪುದೀನ ಪೇಸ್ಟ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಮೊಸರು ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು ಕೂಡ ಅದಕ್ಕೆ ಸೇರಿಸ್ತೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ನಾನು ಇದಕ್ಕೆ ಸೇರಿಸ್ಬಿಟ್ಟು ರುಚಿಯಾಗಿ ಯಮ್ಮಿಯಾಗಿ ಮಾಡ್ತೀನಿ. ಪುದೀನ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ. ಚೆನ್ನಾಗಿ ಒಂದು 2-3 ಸಾರಿ ಪುದೀನಾನ ತೊಳೆದ್ಬಿಟ್ಟು ನಾವು ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸಿದ್ರೆ ತುಂಬ ಒಂದು ಟೇಸ್ಟಿಯಾಗಿರೋ ಮತ್ತು ಆರೋಮ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಪ್ಲೇನ್ ಪಲಾವ್ಗಿಂತ ನನಗೆ ಪುದೀನ ಪುಲಾವ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ತರಕಾರಿ ನಾನು ಬೀನ್ಸು, ನವಿಲುಕೋಸು, ಕ್ಯಾರೆಟು ಮತ್ತು ಇಷ್ಟೆಲ್ಲ ಸೇರಿಸಿದ್ದೀನಿ. ಟೊಮೊಟೊನ ಹುಳಿ ಟೊಮೊಟೊ ಪೇಸ್ಟ್ ಮಾಡಿದ್ದೀನಿ ಕೂಡ ಅಂತ ಹೇಳ್ತೀನಿ. ಟೊಮೊಟೊ ಕೆಲವೊಂದು ಸಾರಿ ಸ್ಕಿಪ್ ಕೂಡ ಮಾಡ್ತೀನಿ, ನಾನು ಬರೀ ಪುದೀನ ಪೇಸ್ಟ್ ಹಾಕ್ತೀನಿ. ಆ ಥರನೂ ಒಂದು ಸಾರಿ ಮಾಡ್ಬೋದು. ಬರೀ ಮೊಸರು ಪುದೀನ ಪೇಸ್ಟ್ ಹಾಕಿನೂ ಮಾಡಿದ್ರು ಚೆನ್ನಾಗಿರುತ್ತೆ. ಮತ್ತು ವೆಜ್ ಬಿರಿಯಾನಿ ಕೂಡ ಮಾಡಿದ್ರೂ ಅದು ಗ್ರೇವಿ ಮಾಡಿಕೊಂಡು ಲೇಯರ್ ಬಿರಿಯಾನಿ ಮಾಡ್ತೀವಲ್ಲ ಆ ಥರ ಮಾಡೋದು ಅಷ್ಟೇ. ಇಷ್ಟೇ, ಒಬ್ಬೊಬ್ಬರು ಒಂದೊಂದು ಥರ ಪುಲಾವ್ನ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಇವತ್ತು ಶನಿವಾರ ಅಲ್ವಾ, ಏನು ಅಂದರೆ ನನ್ನ ಕ್ಲಾಸ್ನೂ ರಜಾ ಇದೆ. ಹೊಸ ವರ್ಷ ನಮಗೆ ಟೈಲರಿಂಗ್ ಕ್ಲಾಸ್ನ ರಜಾ ಕೊಟ್ಟಿದ್ದಾರೆ 1ನೇ ತಾರೀಕಿಂದ ಈ ಸೋಮವಾರ, ನಾಳೆ ಸೋಮವಾರವರೆಗೂ ರಜಾ ಇರೋದ್ರಿಂದ ಸೋಮವಾರ ದಿವಸ ಹೋಗ್ಬೇಕು ನಾನು. ಫ್ರೈಡೇ ಸ್ಯಾಟರ್ಡೆ ಸಂಡೇ ಕೂಡ ರಜಾ ಇದೆ ಅಂತ ಹೇಳ್ತೀನಿ. ಮನೆಯಲ್ಲೇ ಇದ್ದೀನಿ. ಹಾಗೆಯೇ ಯೂಟ್ಯೂಬಲ್ಲಿ ಬೇರೆ ಬೇರೆ ಒಂದು ಸ್ಟಿಚಿಂಗ್ಗಳ್ನ ನೋಡ್ತಾ ಇರ್ತೀನಿ. ಮತ್ತು ಕೆಲವೊಂದು ಟೈಲರಿಂಗ್ ಏನು ಮಾಡ್ತಾರಲ್ಲ ಆ ಲೇಡೀಸ್ದು ಎಲ್ಲನೂ ಚಾನಲ್ಗಳ್ನ ಕೂಡ ನಾನು ಹಿಂದಿ ಮತ್ತು ಕನ್ನಡದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀನಿ. ಒಂದು ಕುರ್ತಾ ಸ್ಟಿಚಿಂಗ್ ಮಾಡೋದು ಮತ್ತು ಬ್ಲೌಸ್ ಸ್ಟಿಚಿಂಗ್ ಮಾಡೋದು. ಈವನ್ ಅಂಬಿಕಾ ಡಿ ಫ್ಯಾಷನ್ ಅಂತ ಏನು ಕನ್ನಡ ಯೂಟ್ಯೂಬರ್ ಇದ್ದಾರೆ, ಅವ್ರದ್ದಕ್ಕೂ ನಾನು ಒಂದು ಆನ್ಲೈನ್ ಕ್ಲಾಸಿಗೆ ಕೂಡ ನಾನು ಜಾಯ್ನ್ ಆಗಿದ್ದೆ. ಕುರ್ತಾ ಮತ್ತು ಬ್ಲೌಸ್ ಸ್ಟಿಚಿಂಗ್ದು ಅದನ್ನೂ ಲಿಂಕ್ಗಳ್ನ ಮತ್ತು ಅವರು ವಾಟ್ಸಪ್ ಗ್ರೂಪಲ್ಲೆಲ್ಲ ಕಳಿಸ್ತಾಯಿದ್ರು. ಅದನ್ನು ಕೂಡ ನಾನು ನೋಡ್ಕೊಂಡಿದ್ದೀನಿ. ಮತ್ತು ಅವರು ಏನದು ಬುಕ್ ಕೂಡ ನೋಟ್ಸ್ ಕೂಡ ಕೊಡ್ತಾರೆ ಅಂತ ಒಂದು ಆಫರ್ ಕೂಡ ಜನವರಿ 1 ಏನೋ ಇಟ್ಟಿದ್ದಾರೆ ಅಂದ್ಕೊಳ್ತೀನಿ. ಇವಾಗ ನೋಡಬೇಕು, ಆ ನೋಟ್ಸ್ ನಾನು ತಗೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವಾಗ ಆ ನೋಟ್ಸ್ನ ನಾನು ತಗೊಳ್ತೀನಿ ಅಂತ ಕೂಡ ಗೊತ್ತಿಲ್ಲ. ಇನ್ನೊಂದು 2 ದಿವಸದಲ್ಲಿ ಆ ನೋಟ್ಸ್ನ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ತೀನಿ ಅಂತ ಹೇಳ್ತೀನಿ. ಯಾಕೆಂದರೆ ನಮಗೂ ಇನ್ನೂ ಒಂದು ಪರ್ಫೆಕ್ಷನ್ ಬರುತ್ತೆ, ಅದರಿಂದ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇರಬೇಕು, ಪೇಪರ್ ಕಟ್ಟಿಂಗು ಅದೆಲ್ಲನೂ ಮಾಡ್ತಾ ಇರಬೇಕು ಅಂತ ಹೇಳ್ತೀನಿ. ಇವಾಗ ನಡೀತಾ ಇದೆ ನನ್ನದೇ ಸ್ವಲ್ಪ ಬೇರೆ ಬೇರೆ ಒಂದು ಪ್ಲ್ಯಾನ್ಗಳೆಲ್ಲ ಇದೆ ಅಲ್ವಾ. ನನ್ನ ಶಾಪ್ನ, ಬೂಟಿಕ್ನ ಯಾವ ಥರ ನಾನು ಓಪನ್ ಮಾಡಬೇಕು, ಹೇಗೆ ಕಸ್ಟಮರ್ನ ಇದು ಮಾಡಬೇಕು, ಅದೆಲ್ಲನೂ ಒಂದು ಪ್ಲ್ಯಾನ್ಗಳು ಇದೆ ಅಂತ ಹೇಳ್ತೀನಿ. ನಿಮಗೂ ಯಾರಿಗಾದ್ರೂ ಅಂದರೆ ಟೈಲರ್ ಯಾರಿದ್ದೀರಾ, ಒಂದು ಫ್ಯಾಷನ್ ಟೆಕ್ಕು ಮತ್ತು ಟೈಲರ್ಗಳು ಯಾರೇ ಒಂದು ಲೇಡೀಸ್ ಟೈಲರ್ ಈ ನನ್ನ ಬ್ಲಾಗ್ನ ವಾಚ್ ಮಾಡ್ತಾ ಇದ್ದರೆ ಅವ್ರಿಗೆ ಒಂದು ರಿಕ್ವೆಸ್ಟ್ ಏನು ಅಂತ ಕೇಳ್ತೀನಿ ಅಂದರೆ, ಈ ಥರ ಸ್ಟಾರ್ಟಿಂಗ್ ಒಂದು ಬುಟಿಕ್ನ ಯಾವ ಥರ ಓಪನ್ ಮಾಡಬೇಕು, ಆಮೇಲೆ ಹೇಗೆ ಒಂದು ಕ್ಲೈಂಟ್ಸ್ನ ನಾವು ಇದನ್ನು ಮಾಡಬೇಕು ಅನ್ನೋದನ್ನು ಕೂಡ ಸ್ವಲ್ಪ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅದ್ರ ಬಗ್ಗೆ ಮಾಹಿತಿಗಳ್ನ ಕೂಡ ನೀವು ಶೇರ್ ಮಾಡ್ತಾ ಇದ್ದರೆ ನಮಗೂ ಇವಾಗ ನಾವು ಹೊಸದಾಗಿ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ವ, ಅದರಿಂದ ನಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಅಂದರೆ ಯಾವ ಟ್ರೆಂಡ್ದು ಯಾವ ಬ್ಲೌಸ್ಗಳ್ನ ಸ್ಟಿಚ್ ಮಾಡಬೇಕು, ಯಾವ ಥರ ಒಂದು ಇವಾಗಿನ ಟ್ರೆಂಡ್ಗೆ ನಾವು ಅನುಗುಣವಾಗಿ ಒಂದು ಆರಿ ವರ್ಕು, ಎಂಬ್ರಾಯ್ಡ್ರಿ ಮಷಿನ್ ತೊಗೊಳ್ಳೋದ್ರ ಬಗ್ಗೆ ಇರ್ಬೋದು. ಎಂಬ್ರಾಯ್ಡ್ರಿ ಅಂದರೆ ರಾಲ್ಸನ್ ಕೂಡ ಇದೆ. ಆಮೇಲೆ ಇನ್ನೊಂದು 5 ಲಕ್ಷದ್ದು ಅದು ಕಂಪ್ಯೂಟರೈಸ್ಡ್ ಒಂದು ಫ್ಯಾಷನ್ ಇದು ಎಂಬ್ರಾಯ್ಡ್ರಿ ಮಷಿನ್ ಕೂಡ ಇದೆ. ಇದೆಲ್ಲನೂ ಇದೆ ಅಲ್ವಾ, ನಡೀತಾ ಇದೆ ಇವಾಗ ಬಿಸ್ನೆಸ್ಸು. ಸೊ ಇದರಲ್ಲಿ ಯಾವುದು ಒಂದು ನಾವು ಮಿನಿಮಮ್ ಬಜೆಟ್ಟಿಂದ ಇಲ್ಲ ಮ್ಯಾಕ್ಸಿಮಮ್ ಬಜೆಟ್ಟಿಂದ ಯಾವ್ದು ಮಾಡಿದ್ರೆ ನಮಗೆ ಸ್ವಲ್ಪ ಬಿಸ್ನೆಸ್ ಚೆನ್ನಾಗಿ ಆಗಬಹುದು ಅಂತ ಕೂಡ ನೀವು ದಯವಿಟ್ಟು ನಿಮ್ಮ ವ್ಲಾಗ್ಗಳಲ್ಲಿ ಶೇರ್ ಮಾಡಿ. ಆಮೇಲೆ ನಾನಿರೋದು ಬೆಂಗಳೂರಲ್ವಾ, ಬೆಂಗಳೂರಲ್ಲಿ ಏನು ಕಾಂಪಿಟೇಷನ್ ಇರುತ್ತೆ ಬಿಸ್ನೆಸ್ಸಲ್ಲಿ, ಬಟ್ ಏನು ಆ ಥರ ಬಿಸ್ನೆಸ್ಗೇನು ಇದು ಇರಲ್ಲ ಅಂತ ಹೇಳ್ತೀನಿ. ಟೈಲರಿಂಗ್ ಬಿಸ್ನೆಸ್ಸು, ಈ ಫ್ಯಾಷನ್ನು, ಬ್ಯೂಟಿ ಪಾರ್ಲರು ಮತ್ತು ಸಲೂನು, ಆಮೇಲೆ ಮೇಕಪ್ ಆರ್ಟಿಸ್ಟ್ಗಳ್ದು ತುಂಬಾ ಒಂದು ಡಿಮ್ಯಾಂಡ್ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಸೊ ಹಾಗಾಗಿನೇ ನಿಮಗೆ ಏನಾದರೂ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ನಾಲೆಡ್ಜ್ ಇದ್ದರೆ ನನಗೆ ಖಂಡಿತವಾಗ್ಲೂ ನೀವು ಯಾವ ಥರ ಸ್ಟಾರ್ಟ್ ಮಾಡಿದ್ರಿ, ನಿಮ್ಮ ಶಾಪ್ನ ಯಾವ ಥರ ಒಂದು ಸ್ಟಾರ್ಟ್ ಮಾಡಿದ್ರಿ, ಝೀರೋಯಿಂದ ಸ್ಟಾರ್ಟ್ ಮಾಡಿದ್ರಾ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಯಾವ ಏರಿಯಾನಲ್ಲಿ ಶಾಪ್ ಇಟ್ಟರೆ ಯಾವ ಥರ ಏರಿಯಾನಲ್ಲಿ ಶಾಪ್ ಇಡಬೇಕು, ಆಮೇಲೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಮಾಡಬೇಕು, ಇಲ್ಲ ಮನೆಯಿಂದನೇ ಹೋಮ್ ಬೂಟಿಕ್ಕೆ ಮಾಡ್ಬೋದಾ, ಈ ಥರದ ಮಾಹಿತಿಗಳ್ನ ಕೊಟ್ಟರೆ ನನಗೂ ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸ್ವಲ್ಪ ನಾಲೆಡ್ಜ್ ನನಗೂ ಇದೆ, ಅಷ್ಟೊಂದು ಏನೂ ಇಲ್ದಲೇ ಅಂತ ಆ ಥರ ಏನೂ ಇಲ್ಲ. ಬಟ್ ಆದ್ರೂ ಯಾರು ಒಂದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ
ಅವರಿಂದ ನಾವು ಕೇಳಿ ತಿಳ್ಕೊಂಡ್ರೆ ನಮಗಿನ್ನೂ ಒಂದು ಗೈಡೆನ್ಸ್ ಚೆನ್ನಾಗಿ ಸಿಗುತ್ತೆ ಅಂತ ಕೂಡ ಹೇಳ್ತೀನಿ. ಅದಲ್ದೇ ಇನ್ನೂ 4 ಮಂತ್ ನಂದು ಒಂದು ಟೈಲರಿಂಗ್ ಕ್ಲಾಸ್ ಕೋರ್ಸ್ ಇದೆ. ಅದು ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ನಾನು ಕೆಲವೊಂದು ವಿಷಯಗಳ್ನ ಮಾಹಿತಿಗಳ್ನ ತಿಳ್ಕೊಳ್ಬೇಕನ್ನೋದು ನನಗೂ. ಮತ್ತು ಇಷ್ಟೊಂದೆಲ್ಲ ನಾನು ಕ್ಲಾಸ್ನ ಹೋಗ್ತಾ ಇದ್ದೀನಿ, ಇಷ್ಟೊಂದೆಲ್ಲ ಫೀಸ್ನ ನಾನು ಕೊಟ್ಟಿದ್ದೀನಿ, ಇನ್ವೆಸ್ಟ್ ಮಾಡಿದ್ದೀನಿ ಅಂದಾಗ ನನಗೆ ಫಸ್ಟು ಇದ್ರ ಬಗ್ಗೆನೇ ನಾನು ಈ ಬಿಸ್ನೆಸ್ಸೇ ಮಾಡ್ಕೊಂಡು ಹೋಗಬೇಕು, ನನ್ನ ಟೈಲರಿಂಗ್ ಜಾಬ್ನೇ ನಾನು ಇಂಡಿಪೆಂಡೆಂಟಾಗಿ ನನ್ನ ಸ್ವಂತ ಒಂದು ಉದ್ಯೋಗ ಮಾಡ್ಕೊಂಡು ಹೋಗಬೇಕು ಅನ್ನೋದು ಕೂಡ ನನಗೂ ಕನಸಿದೆ. ಅದಕ್ಕೋಸ್ಕರನೇ ಕೆಲವೊಂದು ಮಾಹಿತಿಗಳು ಯಾರೂ ಹೇಳೋದಿಲ್ಲ, ಗೊತ್ತಿದ್ರೂ ಹೇಳೋದಿಲ್ಲ. ಅದಕ್ಕೇ ಎಷ್ಟೊಂದು ಯೂಟ್ಯೂಬರ್ಸ್ ಎಲ್ಲ, ನೀವು ಲೇಡೀಸ್ ಏನು ಇವಾಗ ಕನ್ನಡ ವ್ಲಾಗರ್ಸು, ಕನ್ನಡ ಒಂದು ಟೈಲರಿಂಗ್ ಒಂದು ಬಿಸ್ನೆಸ್ ಮಾಡೋ ಮಹಿಳೆಯರು ಲೇಡೀಸ್ ಇದ್ದೀರಲ್ಲ, ನನ್ನ ರಿಕ್ವೆಸ್ಟ್ ನಿಮಗೆಲ್ಲ ಇಷ್ಟೇ. ನಮ್ಮಂಥ ಇವಾಗ ನಾವು ಏನು ಒಂದು ಕ್ಲಾಸ್ನ ಹೋಗ್ತಾ ಇದ್ದೀವಿ, ಆಫ್ಲೈನ್ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ, ಇವರಿಗೆಲ್ಲ ನೀವು ಕೂಡ ಗೈಡೆನ್ಸ್ ಕೊಡಿ ಅಂತ ಕೂಡ ಹೇಳ್ತೀನಿ. ನಮಗೂ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ನಾನಿವಾಗ ನನ್ನ ಕ್ಲಾಸಲ್ಲಿ ಸಿಂಪಲ್ ಆಗಿರೋ ಒಂದು ಲಾಂಗ್ ಫ್ರಾಕ್ ಗೌನು ಸ್ಟಿಚಿಂಗ್ ಮಾಡೋದು, ಮತ್ತು ಪ್ರಿನ್ಸ್ ಕಟ್ ಕೊಟ್ಟು ಲಾಂಗ್ ಗೌನ ಸ್ಟಿಚ್ ಮಾಡೋದು, ಅದ್ರ ಜೊತೆಗೆ ಚೂಡಿದಾರು ನೆಕ್ ಡಿಸೈನ್ ಇರೋದು, ಮತ್ತು ಸಿಂಪಲ್ ಒಂದು ಕುರ್ತಿ ಚೂಡಿದಾರ್ ಟಾಪು ಬಾಟಮು ಪಲಾಜೋ ಇದನ್ನು ಸ್ಟಿಚಿಂಗ್ ಮಾಡೋದು, ಮತ್ತು ಬ್ಲೌಸ್ದು ಕೂಡ ಇವನ್ ನಾನು ಕಲ್ತಿದ್ದೀನಿ ಅಂತ ಹೇಳ್ತೀನಿ. ಸೊ ಅಂದರೆ ಈಗ ನಾನು ನೆಕ್ಸ್ಟ್ ಅಂದರೆ ಇನ್ನೂ 4 ತಿಂಗಳು ನಂದು ಕ್ಲಾಸೆಲ್ಲ ಇದೆ ಅಲ್ವಾ, ಅಷ್ಟರವರೆಗೆ ಇನ್ನೂ ನನ್ನ ಒಂದು ಪರ್ಫೆಕ್ಷನ್ನು ಅದೆಲ್ಲನೂ ಇರುತ್ತೆ. ಸೊ ಡೆಡಿಕೇಶನ್ ತುಂಬ ನಾನು ಕೊಡಬೇಕಾಗತ್ತೆ ಈ ಒಂದು ಟೈಲರಿಂಗ್ ಜಾಬ್ಗೆ ಅಂತಲೇ. ಮತ್ತು ನಿಮ್ಮ ಒಂದು ಗೈಡೆನ್ಸ್ ಸಹ ಕೂಡ ನನಗೆ ಬೇಕಾಗುತ್ತೆ ಅಂತ ಕೂಡ ಹೇಳ್ತೀನಿ. ಇವತ್ತು ಶನಿವಾರ ಬೆಳಗಿನ ಒಂದು ಬ್ರೇಕ್ಫಾಸ್ಟ್ ಮಸಾಲ ವೆಜಿಟಬಲ್ ಪುಲಾವ್ ರೆಡಿಯಾಗಿದೆ ನೋಡಿ. ತುಂಬ ಆರೋಮ, ತುಪ್ಪ ಮತ್ತು ಪುದೀನದು ಮತ್ತು ಮಸಾಲೆ ಎಲೆದು ತುಂಬ ಆರೋಮ, ತುಂಬ ಮನೆ ತುಂಬ ಪರಿಮಳ ಸುಗಂಧ ಹರಡಿದೆ ಅಂತ ಹೇಳ್ತೀನಿ. ನಮ್ಮ ಬೆಂಗಳೂರಲ್ಲಿ ತುಂಬ ಗಾಳಿ ಚಳಿ ಜಾಸ್ತಿ ಇದೆ. ನೋಡೋಣ ಮಹಾಶಿವರಾತ್ರಿವರೆಗೂ ಎಷ್ಟು ಚಳಿ ಇರುತ್ತೋ, ಮಹಾಶಿವರಾತ್ರಿ ಕಳೆದ ಮೇಲೆ ಬಿಸಿಲು ಎಷ್ಟು ಬರುತ್ತೋ, ಇದೆ ಅಲ್ವಾ. ಒಂದು ಏನಂದರೆ ವಾತಾವರಣಕ್ಕೆ, ಕ್ಲೈಮೇಟ್ಗೆ ನಾವು ಹೊಂದ್ಕೊಂಡು ಹೋಗಬೇಕಾಗತ್ತೆ. ಮೊಸರು ರಾಯ್ತ, ಕ್ಯಾರೆಟು ಕೊತ್ತಂಬರಿ ಮತ್ತು ಈರುಳ್ಳಿ ಹಾಕಿ ಮೊಸರು ರಾಯ್ತ ಕೂಡ ಮಾಡಿದ್ದೀನಿ. ನಾನು ಇವತ್ತು ಬ್ರೇಕ್ಫಾಸ್ಟ್ ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಿನ್ನೆ ನಾವು ಹೊರಗಡೆ ಅದು ನರ್ಗಿಸ್ ಮಂಡಕ್ಕಿ ಅದೆಲ್ಲ ತಿನ್ಕೊಂಬಂದ್ವಲ್ಲ, ಸಾಯಂಕಾಲ ತಿಂದ್ವಿ, ರಾತ್ರಿ ಏನು ಊಟ ಮಾಡೋಕ್ಕೆ ಹೋಗಲಿಲ್ಲ. ಒಂದು ಸ್ವಲ್ಪ ಬಾದಾಮಿ ಮಿಲ್ಕ್ ಕುಡಿದ್ಬಿಟ್ಟು ನಾನು ನಮ್ಮ ಮನೆಯವರು ಮಲ್ಕೊಂಡ್ವಿ ಅಷ್ಟೇ. ನನಗೆ ಬೆಳಗ್ಗೆ ತುಂಬ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ನಾನು ಫಸ್ಟು ರೈಸ್ ಐಟಮ್ ಮಾಡಿಬಿಟ್ಟೆ. ಅದಕ್ಕೆ ಫಸ್ಟ್ ತಿಂದ್ಬಿಡೋಣ ಇವಾಗ, ತಿಂದು ಆಮೇಲೆ ಮುಂದಿನ ಕೆಲಸಗಳ್ನ ನೋಡೋಣ. ಕ್ಲೀನಿಂಗ್ ಅಂತೂ ಆಲ್ಮೋಸ್ಟ್ ಎಲ್ಲ ಆಗಿಬಿಟ್ಟಿದೆ, ಮನೆಯದು ಡೀಪ್ ಕ್ಲೀನಿಂಗ್ ಯಾವುದೂ ಇಲ್ಲ. ನಮ್ಮನೆಯವರು ಪೂಜೆ ಮಾಡ್ತಾಯಿದ್ರು, ಅವ್ರು ಮಾಡಲಿ ಅಷ್ಟೊತ್ತಿಗೆ ಮುಗಿತಾಯಿತ್ತು. ಅವ್ರಿಗೂ ತಟ್ಟೆ ಬಡಿಸ್ಬಿಟ್ಟೆ. ನಾನು ಇವಾಗ ತಟ್ಟೆಗೆ ಪುಲಾವ್ ಮೊಸರು ಬಜ್ಜಿ ಸರ್ವ್ ಮಾಡಿಕೊಂಡು ತಿನ್ನೋದು. ಈ ಚಳಿಗೆ ಬಿಸಿ ಬಿಸಿಯಾಗಿ ತಿಂದ್ರೇನೇಪ್ಪ ನನಗೆ ತಿಂದಂಗಾಗುತ್ತೆ. ತಣ್ಣಗಿರೋದು ನನಗೆ ತಿನ್ನೋಕ್ಕೆ ಪ್ರಾಕ್ಟೀಸೇ ಇಲ್ಲ, ಯಾವತ್ತೂ ತಣ್ಣಗಿರೋ ಊಟ ಮಾಡಲ್ಲ ನಾನು. ಅದು ಆ ಕುಕ್ಕರ್ ಆಫ್ ಆಗ್ತಾನೆ ನಾನು ತಟ್ಟೆಗೆ ಬಡಿಸ್ಕೊಂಡು ತಿಂದುಬಿಡಬೇಕು. ಆಮೇಲೆ ತಿನ್ನೋಣ, ಇವಾಗ ತಿನ್ನೋಣ, ಆವಾಗ ತಿನ್ನೋಣ ಅಂದರೆ ಅದು ನನಗೆ ಟೇಸ್ಟ್ ಹಿಡಿಸಲ್ಲ ಅಂತ ಹೇಳ್ತೀನಿ. ಏನಕ್ಕಾದರೆ ಕಾಂಪ್ರಮೈಸ್ ಮಾಡ್ಕೊಳ್ತೀನಿ. ಆದರೆ ಊಟದಲ್ಲಂದರೆ ನೋಡಿ, ಏನೋ ಒಂದು ತಿಳಿಸಾರು ಅನ್ನ ಇದ್ದರೂ ಅದು ಬಿಸಿ ಬಿಸಿಯಾಗಿರಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಸಿಂಪಲ್ಲಾಗಿ ಊಟ ಇದ್ರೂ ಪರವಾಗಿಲ್ಲ, ಟೇಸ್ಟಿಯಾಗಿರಬೇಕು, ಬಿಸಿಯಾಗಿರಬೇಕು. ಇವಾಗ ನೋಡಿ, ಈ ಚಳಿಗಾಲದಲ್ಲಿ ತಣ್ಣಗೆ ತಿನ್ನೋಕ್ಕಾಗಲ್ವಲ್ಲ. ನೆಲ ಅಂತೂ ಐಸಾಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ. ಆಮೇಲೆ ಎಲ್ಲ ಅಂದರೆ ಆ ಕಡೆ ಈ ಕಡೆ ಸೈಟ್ಗಳು ಖಾಲಿ ಇದೆಯಲ್ಲ, ಅಪಾರ್ಟ್ಮೆಂಟ್ ಅಂತ ಆ ಥರ ಎಲ್ಲ ಕ್ಲೋಸ್ಡ್ ಆಗಿರೋದು ಇಲ್ಲ ನಮ್ಮ ಮನೆ ಸುತ್ತಮುತ್ತ. ಒಂದು ಸೈಡು, ಆಮೇಲೆ ನಮ್ಮ ಮನೆ ಹಿಂದೆ ಸೈಡು ಫುಲ್ಲು ಒಂದು ಓಪನ್ ಸೈಟೆಲ್ಲ ಇದೆ. ಅದಕ್ಕೇ ಗಾಳಿ ಜಾಸ್ತಿ ಬರುತ್ತೆ ನಮ್ಮ ಮನೆಗೆ. ವಿಂಡೋಗಳು ಓಪನ್ ಮಾಡಿದ್ರೆ ಸಾಕು, ಗಾಳಿ ಜಾಸ್ತಿ ಬರುತ್ತೆ. ಸುತ್ತಲೂ ಬ್ಲಾಕ್ ಆಗಿರೋ ಅಪಾರ್ಟ್ಮೆಂಟ್ಗಳು ಇದ್ದುಬಿಟ್ರೆ ಏನಾಗುತ್ತೆ, ಅಪಾರ್ಟ್ಮೆಂಟ್ ಬ್ಲಾಕ್ ಆಗಿಬಿಟ್ಟಿರುತ್ತಲ್ಲ, ಗಾಳಿನೂ ಬರಲ್ಲ, ಅಷ್ಟೊಂದು ಬೆಳಕು ಬರಲ್ಲ. ಬಟ್ ನಮಗೆ ಇದು ಮನೆ ಇಷ್ಟನೇ ಇದೆ ಅಂತ ಹೇಳ್ತೀನಿ. ಯಾಕೆಂದರೆ ಸೂರ್ಯನ ಬೆಳಕು ಸಿಕ್ಕಾಪಟ್ಟೆ ಮನೆಯೊಳಗೆ ಬರುತ್ತೆ, ಗಾಳಿನೂ ಬರುತ್ತೆ. ಗಾಳಿ ಬಂದಾಗ ವಿಂಡೋ ಕ್ಲೋಸ್ ಮಾಡಬೇಕಷ್ಟೇ. ಸೂರ್ಯನ ಬೆಳಕು ಬಂದಾಗ ಹಪ್ಪಳ ಸಂಡಿಗೆ ಒಣಗಿ ಹುಣಸೆ ಹಣ್ಣು ಒಣಗಾಕಿ ಆಮೇಲೆ ಬೆಡ್ಶೀಟ್ಗಳ್ನ ಒಣಗಿಸಿ ಇಟ್ಬಿಟ್ಟು ಮನೇನ ನೀಟಾಗಿ ಇಟ್ಕೊಳ್ಬೋದು. ಇದೊಂದು ಪ್ರಯೋಜನ ಇದೆ.
ಇಷ್ಟೇ, ಸೂರ್ಯನ ಬೆಳಕು ಬಂದಾಗೂ ಅದರ ಉಪಯೋಗ ಪಡಿಬೇಕು. ಚಳಿ ಗಾಳಿ ಬಂದಾಗೂ ನೋಡಿ ಈ ಥರ ಫುಲ್ ಬಾಡಿನ ಪ್ಯಾಕಪ್ ಮಾಡಿಕೊಂಡು ತಣ್ಣಗೆ ಬೆಚ್ಚಗೆ ಮನೆಯಲ್ಲಿ ಕೂತ್ಕೊಂಡು ರೂಮ್ ಹೀಟ್ರ್ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಬಜ್ಜಿ ಪಕೋಡ ಪುಲಾವು ಈ ಥರ ಸೂಪುಗಳು ಟೇಸ್ಟ್ ಮಾಡ್ತಾ ಇರಬೇಕು. ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಪ್ರಕೃತಿ ವಿರುದ್ಧ ನಾವು ಹೋಗೋಕ್ಕಾಗಲ್ಲ, ಪ್ರಕೃತಿಗೆ ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ. ನಮ್ಮ ಇಶಾನಿಗಂತೂ ಮೈ ತುಂಬ ಅವಳಿಗೆ ಫರ್ ಥರ ಕೂದಲಿದ್ರೂ ಅವಳಿಗೆ ಚಳಿನೋ ಚಳಿ, ಗುಬ್ರು ಮಲ್ಕೊಂಡ್ಬಿಡ್ತಾಳೆ. ಅವಳಿಗೆ ಅದಕ್ಕೇ ಬೆಚ್ಚಗೆ ಅವಳಿಗೆ ಸ್ವೆಟ್ರ್ಗಳು ಹೊದಿಸಿ ಬೆಡ್ಡಲ್ಲಿ ಅವಳಿಗೆ ನಮ್ಮ ಬೆಡ್ರೂಮಲ್ಲಿನೇ ಅವಳಿಗೆ ನೀಟಾಗಿ ಹಾಸಿ ಎಲ್ಲ ಇದು ಮಾಡಿರ್ತೀನಿ. ಸ್ನಾನ ಅದೇ ಅವಳಿಗೆ ಆಲ್ಟರ್ನೇಟ್ ಒಂದು ಸಂಡೇ ಮಾಡಿಸ್ತೀನಿ. ಅವಳಿಗೆ ಗ್ರೂಮಿಂಗು ಕರ್ಕೊಂಡು ಹೋಗಬೇಕು. ಇನ್ನೊಂದು 4 ದಿವಸದಲ್ಲಿ ಅವಳಿಗೆ ಗ್ರೂಮಿಂಗು ಸ್ಪಾ ಎಲ್ಲ ಕರ್ಕೊಂಡು ಹೋಗಬೇಕು. ಪಾಪ ಅದಕ್ಕೂ ಅದು ಏನೂ ಕೇಳಲ್ಲ, ಬಟ್ ನಾವು ಕೇರ್ ಮಾಡಬೇಕು ನಮ್ಮ ಇಶಾನಿ ಪುಟ್ಟಿಗೆ.